ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಹೇರ್ ಬೋ ಕ್ಲಿಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ಥರ ಪೀಸ್ ತೊಗೊಂಡಿದ್ದೀನಿ, 2 ಕಟ್ ಪೀಸ್ಗಳು, ಒಂದು ಸಣ್ಣದು ಒಂದು ದೊಡ್ಡದು. ನೋಡಿ ಈ ರೀತಿ ಅಗಲ 8 ಇಂಚ್ ತೊಗೊಳ್ಳಿ ಆಯಿತಾ. ಅಗಲ 8 ಇಂಚು, ಉದ್ದ 6 ಇಂಚು. ನೋಡಿ ಈ ರೀತಿ 6 ಇಂಚು. ಮತ್ತು ಈ ಸಣ್ಣ ಪೀಸ್ ಇದೆಯಲ್ಲ, ಅದು ಉದ್ದ 3 ಇಂಚು, ಅಗಲ 1.5 ಇಂಚು ತೊಗೊಳ್ಳಿ. ಈ ರೀತಿ 2 ಕಟ್ ಪೀಸ್ ತೊಗೊಂಡಾದ್ಮೇಲೆ ಇದನ್ನು ಈ ರೀತಿ ಮಡಚ್ಕೊಳ್ಳಿ ಆಯಿತಾ. ಮುಂದಿನ ಭಾಗ ಇದೆಯಲ್ಲ, ಅದನ್ನು ಒಳಗಿಟ್ಟು ಮಡಚ್ಕೊಂಡು ಈ ರೀತಿ ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಈ ಸಣ್ಣ ಪೀಸು ಅಷ್ಟೇ ಈ ರೀತಿ ಮುಂದಿನ ಭಾಗನ ಒಳಗಿಟ್ಟು ಮಡಚಿ ಈ ರೀತಿ 2 ಸ್ಟಿಚ್ ಮಾಡ್ಕೊಂಬರೋಣ. ನೋಡಿ, ಇವಾಗ ಸ್ಟಿಚ್ ಆಗಿದೆ. ಇವಾಗ ಇದನ್ನು ಈ ರೀತಿ ತಿರುಗಿಸ್ಕೊಬೇಕಾಯ್ತಾ. ಮುಂದಿನ ಭಾಗನ ಈ ರೀತಿ ತಿರುಗಿಸ್ಕೊಳ್ಳಿ. ನೋಡಿ, ಈ ರೀತಿ ತಿರುಗಿಸ್ಕೊಳ್ಳಿ ನೀಟಾಗಿ. ನೋಡಿ, ಈ ರೀತಿ ಮಧ್ಯಕ್ಕೆ ಹೊಲಿಗೆ ಬರೋ ಥರ ಇಟ್ಕೊಬೇಕು. ಇದನ್ನು ಅದೇ ರೀತಿ ತಿರುಗಿಸ್ಕೊಳ್ಳಿ. ನೋಡಿ ಈ ರೀತಿ. ಇದಾದಮೇಲೆ ಮಧ್ಯಕ್ಕೆ ಹೊಲಿಗೆ ಬರೋ ರೀತಿಯಲ್ಲಿ ಈ ನೀಟಾಗಿ ಇಟ್ಕೊಳ್ಳಿ ಈ ರೀತಿ. ನೋಡಿ ಈ ರೀತಿ. ಇದಾದಮೇಲೆ ನೀವು ಹೊಲಿಗೆ ಈ ರೀತಿ ಮುಂದೆ ಬರಬಾರ್ದಾಯ್ತಾ, ಮಧ್ಯಕ್ಕೆ ಇಟ್ಕೊಳ್ಳಿ ಈ ರೀತಿ. ನೋಡಿ ಈ ರೀತಿ ಮಧ್ಯ ಭಾಗಕ್ಕೆ ಈ ರೀತಿ ಮಡಿಸ್ಕೊಳ್ಳಿ. ಒಂದು ಭಾಗನ ಇನ್ನೊಂದು ಭಾಗನೂ ಈ ರೀತಿ ಮಡಿಸ್ಕೊಳ್ಳಿ ಆಯಿತಾ. ನೋಡಿ ಈ ರೀತಿ ಮಡಿಸ್ಕೊಂಡಾದ್ಮೇಲೆ ಸೂಜಿ ದಾರ ತಗೊಂಡು ಮಧ್ಯದಲ್ಲಿ ಈ ರೀತಿ ಹೊಲ್ಕೊಬೇಕು. ಈ ರೀತಿ ನೀಟಾಗಿ ಬೋ ಬರೋ ಥರ ಹೊಲ್ಕೊಳ್ಳಿ ಆಯಿತಾ. ನೋಡಿ ಎಳೀರಿ ಆಯಿತಾ. ದಾರನ ಚೆನ್ನಾಗಿ ಎಳೆದ್ರೆ ಈ ರೀತಿ ಬೋ ಬರುತ್ತೆ. ನೋಡಿ, ಚೆನ್ನಾಗಿ ಎಳೆದ್ಬಿಟ್ಟು ಗಂಟು ಹಾಕಬೇಕು ಟೈಟಾಗಿ. ನೀಟಾಗಿ ಎಳ್ಕೊಳ್ಳಿ ಆಯಿತಾ. ನೀಟಾಗಿ ಈ ರೀತಿ ಎಳ್ಕೊಬೇಕು. ನೋಡಿ, ದಾರನ ಈ ರೀತಿ ಎಳ್ಕೊಂಡಾದ್ಮೇಲೆ ಚೆನ್ನಾಗೆ ಸುತ್ತಿ ಗಂಟು ಹಾಕ್ಕೊಬೇಕು ಈ ರೀತಿ. ನೋಡಿ ಈ ರೀತಿ ಹೊಲ್ಕೊಳ್ಳಿ ನೀಟಾಗಿ ಟೈಟಾಗಿ. ನೋಡಿ, ಇವಾಗ ಆ ಸಣ್ಣ ಪೀಸ್ ಇದೆಯಲ್ಲ, ಅದನ್ನು ಈ ರೀತಿ ನೀಟಾಗಿ ಇಟ್ಕೊಂಡು ಮಧ್ಯ ಭಾಗದಲ್ಲಿ ಇಟ್ಕೊಂಡು ಅದನ್ನು ಸೂಜಿ ದಾರದಲ್ಲಿ ನೋಡಿ ಈ ರೀತಿ ಹೊಲ್ಕೊಬೇಕಿಲ್ಲಿ. ಇಷ್ಟಕ್ಕೆ ಇಟ್ಕೊಂಡು ಹೊಲಿಬೇಕು. ಸೂಜಿ ದಾರ ತೊಗೊಂಡು ಹೊಲ್ಕೊಳ್ಳಿ. ನೋಡಿ ಈ ರೀತಿ. ನೋಡಿ, ನಾನು ಇವಾಗ ಹೊಲ್ದಿದ್ದೀನಲ್ಲ, ಅದೇ ರೀತಿ ಹೊಲ್ಕೊಳ್ಳಿ. ಎಕ್ಸ್ಟ್ರಾ ಭಾಗ ಇದೆಯಲ್ಲ, ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ಇದನ್ನು ತಿರುಗಿಸ್ಕೊಳ್ಳಿ ಈ ರೀತಿ. ಹೊಲಿಗೆ ಒಳಗೆ ಹೋಗ್ಬೇಕು, ಅದು ಈ ರೀತಿ ತಿರುಗಿಸ್ಕೊಳ್ಳಿ. ನೋಡಿ ನೀಟಾಗಿ ಕಾಣಿಸುತ್ತೆ. ಇವಾಗ ಹೊಲಿಗೆ ಒಳಗೆ ಹೋಗಿರುತ್ತಲ್ಲ, ನೀಟಾಗಿ ಕಾಣಿಸುತ್ತೆ ನೋಡಿ. ಇವಾಗ ಬೋ ಆಯಿತು. ಇದಕ್ಕೆ ನಾವು ಇವಾಗ ಬೀಡ್ಸು ಅಂಟಿಸ್ಕೊಳ್ಳೋಣ. ಈ ರೀತಿ ನ್ಯೂಸ್ ಪೇಪರ್ನ ಹಾಕ್ಕೊಳ್ಳಿ. ನಂತರ ಇದನ್ನು ಈ ಬೋಗೆ ನ್ಯೂಸ್ ಪೇಪರ್ ಹಾಕ್ಕೊಂಡು ಗಮ್ಮಲ್ಲಿ ನಾವು ಬೀಡ್ಸ್ನ ಅಂಟಿಸ್ಕೊಳ್ಳೋಣ ಆಯಿತಾ. ನೋಡಿ ಈ ರೀತಿ B7000 ಗಮ್ ತೊಗೊಬೋದು. ಇಲ್ಲ ಅಂದರೆ ನೀವು ಫ್ಯಾಬ್ರಿಕ್ ಗಮ್ಮು ಸಿಗುತ್ತೆ. ಇವೆರಡರಲ್ಲಿ ಯಾವ್ದು ಬೇಕಾದರೂ ಗಮ್ ಹಾಕಿ ಅಂಟಿಸ್ಕೊಬೋದು ಆಯಿತಾ ಬೀಡ್ಸ್ನ. ನಾನಿವಾಗ ಫ್ಯಾಬ್ರಿಕ್ ಗಮ್ ತೊಗೊಂಡು ಅಂಟಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಬೋನ ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ಗಮ್ನ ಹಾಕಿ ನೀಟಾಗಿ ಸ್ವಲ್ಪ ಭಾಗಕ್ಕೆ ಮಾತ್ರ ಗಮ್ ಹಾಕ್ಕೊಳ್ಳಿ. ಎಷ್ಟಕ್ಕೆ ಬೀಡ್ಸ್ ಅಂಟಿಸ್ತೀವಿ ಅಷ್ಟಕ್ಕೆ ಮಾತ್ರ ಗಮ್ ಹಾಕ್ಕೊಂಡು ಈ ರೀತಿ ನೀಟಾಗಿ ನೋಡಿ. ಈ ರೀತಿ ನೀಟಾಗಿ ಬರಬೇಕು ನೋಡಿ. ಈ ರೀತಿ ಗಮ್ನ ನೀಟಾಗಿ ಹಾಕ್ಕೊಳ್ಳಿ ಆಯಿತಾ. ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಗಮ್ನ. ಅದಾದಮೇಲೆ ನೋಡಿ ಈ ರೀತಿ ಗಮ್ನ ಹಾಕಿ ಅದಾದಮೇಲೆ ಶುಗರ್ ಬೀಡ್ಸ್ ನೋಡಿ, ಇದನ್ನು ಶುಗರ್ ಬೀಡ್ಸ್ ಅಂತಾರೆ. ಇದನ್ನು ಗಮ್ ಮೇಲೆ ಹಾಕಿ ಅಂಟಿಸ್ಕೊಬೇಕು ನೋಡಿ. ಈ ರೀತಿ ನೋಡಿ, ಈ ರೀತಿ ಗಮ್ ಮೇಲೆ ಹಾಕಿ ನೋಡಿ ಈ ರೀತಿ ಅಂಟಿಸ್ಕೊಬೇಕು ನೋಡಿ. ಸ್ವಲ್ಪ ಅದಾದಮೇಲೆ ಪ್ರೆಸ್ ಮಾಡಿ ಈ ರೀತಿ ಪ್ರೆಸ್ ಮಾಡಿ ಅಂಟಿಸ್ಕೊಳ್ಳಿ ನೋಡಿ. ಈ ರೀತಿ ಎಲ್ಲೆಲ್ಲಿ ಬೀಡ್ಸ್ ಇಲ್ಲ ಅಲ್ಲೆಲ್ಲ ಅಂಟಿಸ್ಕೊಳ್ಳಿ ನೋಡಿ. ಇವಾಗ ನೆಕ್ಸ್ಟ್ ಭಾಗನೂ ಅದೇ ರೀತಿ ಗಮ್ ಹಾಕಿ
ಬೀಡ್ಸ್ನ ಅಂಟಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನಿಮಗೆ ಯಾವ ಕಲರು ಕ್ಲಾತಲ್ಲಿ ಎಷ್ಟಾಗುತ್ತೋ ಆ ಕ್ಲಾತ್ ತೊಗೊಂಡು ಮಾಡಿ ಆಯಿತಾ. ನೋಡಿ ಈ ಭಾಗನೂ ಇದೇ ರೀತಿ ಬೀಡ್ಸ್ ಹಾಕಿ ನೀಟಾಗಿ ಅಂಟಿಸ್ಕೊತಾ ಇದ್ದೀನಿ. ನೋಡಿ ಶುಗರ್ ಬೀಡ್ಸ್ ಇದು ನೋಡಿ ಈ ರೀತಿ ಗಮ್ ಮೇಲೆ ಹಾಕಿ ಪ್ರೆಸ್ ಮಾಡಿ ಸ್ವಲ್ಪ ಫುಲ್ಲು ನೀಟಾಗಿ ಎಲ್ಲೆಲ್ಲಿ ಗಮ್ ಇದೆ ಅಲ್ಲೆಲ್ಲ ಬೀಡ್ಸ್ ಹಾಕಿ ಈ ರೀತಿ ನೋಡಿ ಈ ರೀತಿ ನೋಡಿ ಎರಡು ಸೈಡ್ ಈ ರೀತಿ ಆಗಿದೆ. ಇವಾಗ ಬೀಡ್ಸ್ ಹಾಕಾಯಿತು. ನೆಕ್ಸ್ಟು ಇದನ್ನು ಕ್ಲಿಪ್ ಹಾಕಿ ಅಂಟಿಸ್ಕೊಳ್ಳೋಣ ನಾವು. ನೋಡಿ ನಾನು ಆಲಿಗೇಟರ್ ಕ್ಲಿಪ್ ತೊಗೊಂಡಿದ್ದೀನಿ ಮತ್ತು B7000 ಗಮ್ ತೊಗೊಂಡು ಆಲಿಗೇಟರ್ ಕ್ಲಿಪ್ ಮೇಲೆ ಈ ರೀತಿ ಹಾಕ್ತಾಯಿದ್ದೀನಿ. ಕ್ಲಿಪ್ ಮೇಲೆ ಈ ರೀತಿ ಗಮ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಹಾಕ್ಕೊಂಡು ಇದ್ರ ಮೇಲೆ ನೋಡಿ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಆಯಿತಾ. ನೋಡಿ ಬೋನ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಆವಾಗ ನೀಟಾಗಿ ಅಂಟ್ಕೊಳುತ್ತೆ. ಒಣಗೋವರೆಗೂ ಸ್ವಲ್ಪ ಈ ರೀತಿ ಇಟ್ಕೊಬೇಕು, ಇಲ್ಲಾಂದರೆ ಒಣಗಲ್ಲ ಆಯಿತಾ. ಇಲ್ಲಾಂದರೆ ನೀಟಾಗಿ ಅಂಟ್ಕೊಳಲ್ಲ. ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಒಣಗೋವರೆಗೂ. ನೋಡಿ ಒಣಗಿದ ಮೇಲೆ ಈ ರೀತಿ ಆಗುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನೋಡಿ ಇದೇ ಕ್ಲಿಪ್ ಈ ರೀತಿ ಟಿಕ್ ಟಾಕ್ ಕ್ಲಿಪ್ಪು ಅಂಟಿಸ್ಕೊಬೋದು. ಈ ರೀತಿ ನೋಡಿ ಗಮ್ ಹಾಕಿ ಈ ರೀತಿ ಅಂಟಿಸ್ಕೊಬೋದು. ನಿಮ್ಮ ಹತ್ರ ಆಲಿಗೇಟರ್ ಕ್ಲಿಪ್ ಇಲ್ಲ ಅಂದರೆ ಟಿಕ್ ಟಾಕ್ ಕ್ಲಿಪ್ಪಲ್ಲೂ ಈ ರೀತಿ ಅಂಟಿಸ್ಕೊಳ್ಳಿ ಆಯಿತಾ. ನೋಡಿ ನಮ್ಮ ಬೋ ರೆಡಿ ಆಯಿತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು.